ನನ್ನ ಸೋಲನ್ನು ನಾನು ಮರಿಬೇಕಾದ್ರೆ, ಆ ಸೋಲಿನಿಂದ ನಾನು ಹೊರಗೆ ಬರಬೇಕಾದ್ರೆ ನನ್ನ ಮಗನ ಸಮಾನನಾದ ಗೌತಮ್ ರವರನ್ನು ಗೆಲ್ಲಿಸಿ ನೀವು ಕೊಟ್ಟರೆ ನನಗೆ ನೀವು ಕೊಡ್ತಕ್ಕಂಥ ಬಡವಳಿ ನಾನು ಅದನ್ನು ಮರೆಯೋಕ್ಕೆ ಒಂದು ಅವಕಾಶ ಸಿಕ್ಕೊಟ್ಟಿದ್ದಾರೆ, ಅವಕಾಶ ಇದೆ ಅಂತ ಹೇಳಿದ್ದಾರೆ. ಆದ್ರಿಂದ ದಯಮಾಡಿ ನಾವೆಲ್ಲ ಎದೆ ತಟ್ಟಿ ಓಟ್ ಕೇಳಕ್ಕೆ ನಮ್ಗೆ ರಮೇಶ್ ಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನವರು ಪ್ರತಿ ಗ್ರಾಮದಲ್ಲಿ ಹೋಗಿ ನಾವು ಓಟ್ ಕೇಳೋದಕ್ಕೆ ರಮೇಶ್ ಕುಮಾರ್ ಸಾಹೇಬರು ಗ್ರಾಮಗಳಲ್ಲಿ ಕೆಲಸ ಮಾಡಿದ್ದಾರೆ. ಈ ಪುಣ್ಯಾತ್ಮ 11 ತಿಂಗಳಾಯ್ತಲ್ಲ ಬಂದು ಆತ ಏನ್ ಮಾಡಿದ್ದಾರೆ ಅಂತ ಕೂಡ ಇವತ್ತು ನಾವು ತಾಳೆ ಮಾಡಿ ಕೂಡ ನಮ್ಮ ಮತದಾರರಿಗೆ ಹೇಳ್ಬೋದು. ಅದರ ಜೊತೆಗೆ ಸಿದ್ದರಾಮಣ್ಣ, ಡಿ ಕೆ ಶಿವಕುಮಾರ್ ಅವರು ಏನು ಗ್ಯಾರಂಟಿ ಯೋಜನೆಗಳನ್ನ ಮಾತು ಕೊಟ್ಟಿದ್ರು ಆ ಮಾತಂತೆ ನುಡಿದಂತೆ ನಡೆದಿದ್ದಾರೆ ಕೂಡ. ಇವತ್ತು ಅವು ಕೂಡ ಎಲ್ಲ ಮನೆ ಮನೆಗೂ ಕೂಡ ತಲುಪಿದೆ. ಮತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ ಕೇಂದ್ರದಲ್ಲಿ ಮತ್ತೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಇವೆಲ್ಲವನ್ನ ತೆಗೆದುಕೊಂಡು ಮನೆ ಮನೆಗೂ ಹೋಗಿ ಆಮೇಲೆ ಬಹಳ ಜನ ಅಪಪ್ರಚಾರ ಮಾಡ್ತಾ ಇದ್ರು. ಕೋಲಾರದಲ್ಲಂತೂ ಕೂಡ ಒಂದು ವ್ಯವಸ್ಥಿತವಾದಂತ ಒಂದು ಗುಂಪು ತಯಾರಾಗಿ ಈ KC ವ್ಯಾಲಿ ಯೋಜನೆ ಬಗ್ಗೆ ಬಹಳಷ್ಟು ಅಪಪ್ರಚಾರ ಮಾಡಿದ್ರು. KC ವ್ಯಾಲಿ ನೀರು ಕೊಚ್ಚೆ ನೀರು ತಂದ್ಬಿಟ್ಟಿದ್ದಾರೆ, ರೊಚ್ಚ ನೀರು ತಂದ್ಬಿಟ್ಟಿದ್ದಾರೆ, ವಿಷದ ನೀರು ತಂದ್ಬಿಟ್ಟಿದ್ದಾರೆ. ಇವತ್ತು ಭೂಮಿ ಎಲ್ಲ ಕೂಡ ವಿಷದ ಇದು ನಿರ್ಮಾಣ ಆಗ್ತಾ ಇದೆ. ಎಷ್ಟು ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡಿದ್ರು ಅಂದ್ರೆ, ಅದರಲ್ಲೂ ಪ್ರಮುಖವಾಗಿ JDS ಮತ್ತು BJP ಅವರು ಜನಸಾಮಾನ್ಯರು ಕೂಡ ಇರ್ಬೋದೇನೋ, ನಿಜ ಇರ್ಬೋದೇನೋ, ವಿಷ ಇರ್ಬೋದೇನೋ, ಇದರಿಂದ ಏನೋ ದೊಡ್ಡ ಅನಾಹುತ ಆಗ್ಬಿಡ್ತದೆ ಅಂತೇಳಿ ಬಹಳಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು. ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದ ಗ್ರಾಮಗಳಿಗೆ ಕೋಲಾರ ಶಾಸಕರ ಜೊತೆ ಹೋಗ್ತಾ ಇರ್ತೀನಿ ನಾನು ಇದೇ ಚುನಾವಣಾ ಪ್ರಚಾರಕ್ಕೆ. ಎಲ್ಲ ಕಡೆ ಕೂಡ ನಮ್ಮ ರೈತರು KC ವ್ಯಾಲಿ ನೀರು ಬರ್ತಾ ಇಲ್ಲ, ಕೆರೆಗಳು ಗೊತ್ತೋಗ್ತಾ ಇದಾವೆ, ನಮ್ಮ ಬೋರ್ಗಳಲ್ಲಿ ನೀರು ನಿಂತೋಗ್ತಾ ಇದೆ. ದಯಮಾಡಿ ನೀವು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಗೆ ಮಾತಾಡಿ ಮತ್ತೆ ನೀರು ಕೊಡಿಸಿ ಅಂತ ಕೇಳ್ತಾರೆ. ನಾವು ಪ್ರಶ್ನೆ ಕೇಳಿದ್ವಿ, KC ವ್ಯಾಲಿ ನೀರು ತಂದ್ವಿ ರಮೇಶ್ ಕುಮಾರ್ ಸಾಹೇಬರು ನಾವೆಲ್ಲ ಸೇರಿ. ಆ ನೀರು ತಂದ್ರೆ ಅದು ವಿಷ ಇದೆ, ಅದರಿಂದ ಬೆಳೆ ನಷ್ಟ ಆಗ್ತಾ ಇದೆ, ಬೆಳೆದಂತ ಬೆಳೆಗಳಿಗೆ ರೋಗ ಬರ್ತಾ ಇದೆ ಅಂತೆಲ್ಲ ಅಪಪ್ರಚಾರ ಮಾಡಿದ್ರಲ್ಲಪ್ಪ. ಹೋಗ್ಲಿ ಬಿಡಿ, KC ವ್ಯಾಲಿ ನೀರೇ ಬೆಳೆದ್ ಬೇಡ ಅಂದ್ರೆ ಅಣ್ಣ ಅವ್ರು ಯಾರೋ ಸುಳ್ಳು ಅಪಪ್ರಚಾರಗಳು, ಅವರೆಲ್ಲ ರಾಜಕೀಯ ಉದ್ದೇಶಕ್ಕೆ ಮಾಡಿದಂತ ಪ್ರಚಾರಗಳು. ನಾವು ರೈತರು ಯಾರು ಕೂಡ ಪ್ರಚಾರ ಮಾಡಲಿಲ್ಲ, ಅಪಪ್ರಚಾರ ಮಾಡಲಿಲ್ಲ. ರಾಜಕೀಯ ಪಕ್ಷಗಳಂತ ರಾಜಕೀಯ ಮುಖಂಡರು ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡಿದ್ದು. ದಯಮಾಡಿ ನೀರು ಕೊಡಿ ಅಂತ ಕೇಳ್ತಾರೆ. ಒಂದೊಂದು ಚುನಾವಣೆ ಒಂದೊಂದು ರೀತಿಯಲ್ಲಿ ಏನಾದ್ರೂ ಒಂದು ವಿಷ ಬೀಜ ಬೀಸ್ತಕ್ಕಂಥ ವಿಚಾರಗಳು ತೆಗೆದುಕೊಂಡು ಆ ಜನರ ತಲೆಗೆ ಹಾಕಿ ಆ ಜನರ ತಲೆ ಕೆಡಿಸಿ ಓಟ್ ತಗೊಳ್ಬೇಕು ಅಂತ ಹೋಗ್ತಾರೆ ವಿನಾ ಅಭಿವೃದ್ಧಿಯ ಕೆಲಸ ಹೇಳಿ ಓಟ್ ಕೇಳದೇ ಇಲ್ಲ ಇವರು ಯಾರು ಕೂಡ. JDS ಇರ್ಬೋದು, BJP ಅವರು ಇರ್ಬೋದು.